ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಬ್ರೋಕ್ಲಿ ಸ್ಟಿರ್ ಫ್ರೈ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬ್ರೋಕ್ಲಿನ ತೊಗೊಂಡು ಬಂದಿದ್ವಿ ನಾವು. ಆ ಬ್ರೋಕ್ಲಿನ ನಾವು ಚೆನ್ನಾಗಿ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿಲಿ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಆ ಬಿಸಿ ಮಾಡಿರೋಂತಹ ನೀರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬ್ರೋಕ್ಲಿನ ಸೇರಿಸ್ಕೊಳ್ಬೇಕು. ಯೂಶ್ವಲಿ ಬ್ರೋಕ್ಲಿ ಅಥವಾ ಕಾಲಿಫ್ಲವರ್ ಈ ಥರ ಏನಾದರೂ ವೆಜಿಟೇಬಲ್ಸಲ್ಲಿ ಇರುತ್ತಲ್ವ, ಚಿಕ್ಕದಾಗಿ ಹುಳು ಇರುತ್ತೆ, ನಮ್ಗೆ ಕಾಣಿಸೋದು ಇಲ್ಲ. ಸೊ ಅದ್ರ ಸಲುವಾಗಿ ಕಾಲಿಫ್ಲವರ್ ಅಥವಾ ಬ್ರೋಕ್ಲಿ ತಂದಿದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಅದನ್ನ ವಾಶ್ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಬಿಸಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕುದಿಯುತ್ತಿರೋಂಥ ನೀರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬ್ರೋಕ್ಲಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 2 to 3 ಮಿನಿಟ್ಸ್ ಆಗೋ ತನಕ ನಾನು ಬ್ರೋಕ್ಲಿನ ಕುದಿಸ್ಕೊಂಡಾದ ನಂತರ ಒಂದು ಬೌಲ್ಗೆ ತಣ್ಣೀರು ಸೇರಿಸ್ಕೊಳ್ತಾ ಇದ್ದೀನಿ. ಆ ಕುದ್ದಿರೋ ಅಂತಹ ಬ್ರೋಕ್ಲಿನ ನಾವು ಜಸ್ಟ್ ನೀರಿನ ಅಂಶ ಬಿಟ್ಟು ಜಸ್ಟ್ ಬ್ರೋಕ್ಲಿನ ಮಾತ್ರ ಬೌಲಲ್ಲಿ ತಣ್ಣೀರೇನು ತೊಗೊಂಡಿರ್ತೀವಲ್ವ ಅದಕ್ಕೆ ನಾವು ಹಾಕ್ಕೊಳ್ಬೇಕು. ಸೊ ಇವಾಗ ನಾನು ಬೆಂದಿರೋಂತಹ ಬ್ರೋಕ್ಲಿನ ತಣ್ಣೀರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ತಣ್ಣೀರಲ್ಲಿ ಒಂದು 2 to 3 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಒಂದು ಕಡಾಯಿ ಒಳಗಡೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ತುಪ್ಪನೂ ಆ್ಯಡ್ ಮಾಡ್ಬೋದು ಅಥವಾ ಬಟರ್ನೂ ಸಹ ಯೂಸ್ ಮಾಡ್ಬೋದು. ನಾನು ಎಣ್ಣೆ ಒಳಗಡೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಬೇಯಿಸ್ಕೊಂಡ್ಬಿಟ್ಟು ತಣ್ಣೀರೊಳಗಡೆ ಹಾಕ್ಕೊಂಡಿಟ್ಕೊಂಡಿರೋಂಥ ಬ್ರೋಕ್ಲಿನ ಅದರಿಂದ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಬ್ರೋಕ್ಲಿ ಸ್ಟಿರ್ ಫ್ರೈ ಮಾಡೋದು ತುಂಬಾ ಸುಲಭ. ನೀವು ಯಾವತ್ತಾದರೂ ಬ್ರೋಕ್ಲಿ ತೊಗೊಂಡು ಬಂದಿದ್ದರೆ ಈ ಥರ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿನ ಟ್ರೈ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಆಮೇಲೆ ಬ್ರೋಕ್ಲಿಗೆ ಫ್ರೈ ಆಗಬೇಕಾದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 to 3 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಬ್ರೋಕ್ಲಿ ಸ್ಟಿರ್ ಫ್ರೈ ರೆಡಿ ಆಗುತ್ತೆ. ಹೋಪ್ ನಿಮಗೆ ಈ ಕ್ವಿಕ್ ಆ್ಯಂಡ್ ಈಸಿ ಹೆಲ್ದಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.